ಭಾರತದ ಕೃಷಿ ಕ್ಷೇತ್ರದ ಮೇಲೆ ಚೀನಾ ಸ್ಟ್ರಾಟಜಿಕ್ ದಾಳಿ ಮಾಡಿದೆ. ಬಿತ್ತನೆ ಟೈಮ್ ನಲ್ಲೇ ಅಗತ್ಯ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ನ ಬ್ಲಾಕ್ ಮಾಡಿದೆ. ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ನಮ್ಮ ರೈತರು ವ್ಯಾಪಕವಾಗಿ ಬಳಸೋ ಯೂರಿಯಾ, DAP ಏನಲ್ಲ, ಆದ್ರೆ ಹಣ್ಣು ತರಕಾರಿ ಅಂತ ಹೈ ವ್ಯಾಲ್ಯೂ ಬೆಳೆಗಳಿಗೆ ಈ ರಸಗೊಬ್ಬರ ತುಂಬಾ ಇಂಪಾರ್ಟೆಂಟ್. ಯೂರಿಯಾ ಮತ್ತು DAP ಬೆಳೆಗಳಿಗೆ ಅನ್ನ ಚಪಾತಿ ರೀತಿ ಆದ್ರೆ ಮೇನ್ ಆಹಾರ, ಆದ್ರೆ ಈ ರಸಗೊಬ್ಬರ ಇದೆಯಲ್ಲ ಸ್ಪೆಷಾಲಿಟಿ ಫರ್ಟಿಲೈಸರ್ ವಿಟಮಿನ್ ಮತ್ತು ಸಪ್ಲಿಮೆಂಟ್ಸ್ ಇದ್ದ ಹಾಗೆ. ಇದರಿಂದಲೇ ರೈತರ ಪ್ರಾಫಿಟಬಿಲಿಟಿ ನಿರ್ಧಾರ ಆಗ್ತಾ ಇತ್ತು. ಪ್ರತಿ ವರ್ಷ ಭಾರತ ಚೀನಾದಿಂದ ಇಂತ 1.5 ರಿಂದ 1.6 ಲಕ್ಷ ಟನ್ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ನ ಆಮದು ಮಾಡ್ಕೊಳ್ತಾ ಇತ್ತು. ಇನ್ಫ್ಯಾಕ್ಟ್ 80% ಸ್ಪೆಷಾಲಿಟಿ ಫರ್ಟಿಲೈಸರ್ ಗಳು ಭಾರತಕ್ಕೆ ಚೀನಾದಿಂದಲೇ ಬರ್ತಾ ಇದ್ವು. ಆದ್ರೆ ಇದಕ್ಕಿದ್ದಂತೆ ಚೀನಾ 2 ತಿಂಗಳಿಂದ ಇವುಗಳನ್ನ ಹೋಲ್ಡ್ ಮಾಡ್ತಾ ಇದೆ, ಕಳಿಸ್ತಾನೆ ಇಲ್ಲ, ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಹೀಗಾಗಿ ರಸಗೊಬ್ಬರಕ್ಕಾಗಿ ಕಾಯ್ತಿರೋ ರೈತರು ಕಂಗಾಲಾಗಿದ್ದಾರೆ. ಎಲ್ಲಿ ಕೇಳಿದ್ರು ರಸಗೊಬ್ಬರ ಸಿಗ್ತಾ ಇಲ್ಲ. ಭಾರತದಲ್ಲಿ ಈ ರೀತಿ ಗೊಬ್ಬರವನ್ನ ತಯಾರು ಮಾಡೋ ವ್ಯವಸ್ಥೆ ಕೂಡ ಇಲ್ಲ. ಬೇರೆ ಕಡೆಯಿಂದ ತರಿಸ್ಕೊಳ್ಳೋಣ ಅಂದ್ರೆ ಸಿಗಲ್ಲ, ಯಾಕಂದ್ರೆ ಇದನ್ನ ಕಂಪ್ಲೀಟ್ ಸಪ್ಲೈ ಚೈನ್ ಚೈನಾ ಕಂಟ್ರೋಲ್ ಮಾಡುತ್ತೆ, ಅವ್ರ ಕೈಲೇ ಇದೆ. ಸುಮಾರು 80% ಚೀನಾನೇ ಉತ್ಪಾದಿಸುತ್ತೆ. ಈ ಮೂಲಕ ಚೀನಾ ನೇರವಾಗಿ ಭಾರತದ ಕೃಷಿ ವಲಯದ ಮೇಲೆ ಸ್ಟ್ರಾಟಜಿಕ್ ದಾಳಿ ಮಾಡಿದೆ. ನಮ್ಮ ಸೋಲಾರ್ ಸೆಕ್ಟರ್ ಮೇಲೆ, EV ಸೆಕ್ಟರ್ ಮೇಲೆ ದಾಳಿ ಮಾಡಿದ ಬಳಿಕ ಈಗ ಕೃಷಿಯ ಸರದಿ. ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನ ಮಿಸ್ ಮಾಡದೆ ಓಪನ್ ಮಾಡಿ.